ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತೊಂದು ಹೊಸ ರೆಸಿಪಿ ತಗೊಂಡ್ ಬಂದೇವ್ರಿ. ಅದೇನಂದ್ರ ಡಬಲ್ ರೈಸ್ ಮಾಡ್ಯದ. ಅದ್ ಹೆಂಗ್ ಮಾಡ್ಯದ ಏನ್ ಮಾಡೋದು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಆಮೇಲೆ ನೋಡ್ರಿ, ಈಗ ಪಾಸ್ತಾ ಬೇಯಿಸಿ ರೆಡಿ ಇಟ್ಕೊಂಡದ. ಇಲ್ಲಿ ಅನ್ನ ರೆಡಿ ಇಟ್ಕೊಂಡಿವಿ. ಈಗ ಒಂದ್ ಕಡಾಯಿ ಕಾಯ್ಲಿಕ್ಕಿಟ್ಟು ಅದ್ರೊಳಗೆ ಎಣ್ಣೆ ಹಾಕಿದ್ವಿ. ಚಂದಾಗಿ ಕಾದ್ಮೇಲೆ ಅದ್ರೊಳಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿತ್ತು. ಅದು ಚಟಪಟ ಅಂದ್ಕೊಳ್ಳೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಿದೆ. ಅದು ಕರಿಯೋ ತನಕ ನೀವ್ಯಾರ್ಯಾರು ಕಮೆಂಟ್ ಮಾಡಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಇದೇ ನನಗ ಮತ್ತೆ ಹೊಸ ಹೊಸ ವಿಡಿಯೋ ಹಾಕ್ಲಿಕ್ಕೆ ಸ್ಫೂರ್ತಿ ಸಿಗ್ತದ. ಈಗ ನೋಡ್ರಿ, ನಮ್ ಹುಬ್ಬಳ್ಳಿ ಒಳಗ ಜೋರ್ ಮಳಿ ಹತ್ಬಿಟ್ಟದ್ರಿ. ಹಂಗಾಗಿ ತಂಪಾಗಿರ್ತದ. ಮಕ್ಕಳಿಗೆ ಏನಾದ್ರೂ ವೆರೈಟಿ ಅಡಿಗೆ ತಿನ್ಬೇಕ್ ಅನಿಸ್ತಿರ್ತದ. ಸೊ ನನ್ ಮಗಳು ಇದೊಂದು ಡಿಶ್ ಮಾಡೋಣಮ್ಮ, ಇದು ಹೊಸ ಟೈಪ್ ಅದ ಅಂತಂದ್ಲು. ಸೊ ಮಾಡೋಣ ಬಾ ಅಂದೆ. ಅವಳ ಫ್ರೆಂಡ್ಸ್ ಕೂಡ ಬಂದಿದ್ರು. ಅವಳಿಗೂ ಕೂಡ ಎಲ್ಲರಿಗೂ ಇಷ್ಟ ಆಯ್ತು. ಈಗ ಒಂದ್ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಲು. 1-2 ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ರಿ, ಅದನ್ನ ಹಾಕ್ಯಾಳ. 1 ಡೊಣ್ ಮೆಣಸಿನ್ಕಾಯಿ ಇತ್ತು, ಅದನ್ನ ಹಾಕ್ಯಾಳ. ಈಗ ಅದನ್ನ ತಾಳಸ್ಲಿಕ್ಕತ್ತಾಳ. ಆಮೇಲೆ ಇನ್ನೊಂದ್ ಏನಂದ್ರ, ಇವು ಚೈನೀಸ್ ಅಡಿಗೆಗ ಫುಲ್ ಬೇಯ್ಬೇಕಂತ ಇರಂಗಿಲ್ಲ ಪಲ್ಯ. ಒಂದ್ ಸ್ವಲ್ಪ ತಾಳಸ್ದಂಗ ಒಗ್ಗರಣೆ ಒಳಗಾದ್ರ ಟೇಸ್ಟಿ ಆಗ್ತದ. ಈಗ ಅದಕ್ಕ ನಾನು ಕ್ಯಾಬೇಜನ್ನ ಈ ರೀತಿ ಉದ್ದುದ್ದ ಹೆಚ್ಚಿಕೊಟ್ಟಿದ್ದೆ ಆಕಿಗೆ. ಅದನ್ನು ಕೂಡ ಹಾಕಿ ಚಂದಾಗಿ ತಾಳಸ್ಕೊಂಡ್ಬಿಡೋದು ಅದನ್ನ. ಆಮೇಲೆ ಇವೆಲ್ಲ ಐಟಮ್ಸ್ ಏನಿರ್ತದಲ್ಲ, ಸ್ವಲ್ಪ ಜೋರ್ ಉರಿ ಒಳಗ ಇಟ್ಟು ಮಾಡ್ಬೇಕ. ಅವಾಗ ನಿಮಗ ಅದ ಫ್ಲೇವರ್ ಚಲೋ ಬರ್ತದ. ಮೇಲೆ ಬೆಂದಂಗ ಆಗಿರ್ತದ, ಒಳಗ ಒಂದ್ ಸ್ವಲ್ಪ ಕ್ರಂಚಿ ಕುರುಕುರು ಆಗಿರ್ತದಲ್ಲ, ಅದ ಟೇಸ್ಟ್ ಅನಸ್ತದ್ರಿ. ಈಗ ನೋಡ್ರಿ, ಅದಕ್ಕ ಫ್ರೋಜನ್ ಮಟರ್ ಅಂದ್ರ ವಠಾಣಿ ಫ್ರೀಜರ್ನಾಗ ಇಟ್ಟಿದ್ದಿತ್ತು, ಅದನ್ನ ಹಾಕಿ ಅದನ್ನು ಕೂಡ ಕೈ ಆಡಿಸ್ಲಿಕತ್ತಾಳ. ಇವೆಲ್ಲ ಚೈನೀಸ್ ಐಟಮಿಗೆ ಕ್ಯಾಬೇಜು, ವಠಾಣಿ, ಡೊಣ್ ಮೆಣಸಿನ್ಕಾಯಿ, ಗಜ್ರಿ ಇಂಥವೆಲ್ಲ ಬಹಳ ಮಸ್ತ್ ಟೇಸ್ಟ್ ಕೊಡ್ತಾವ. ಈಗ ಅದನ್ನ 1-2 ನಿಮಿಷ ತಾಳಸಿದ್ಮೇಲೆ ಅದಕ್ಕ ಸೋಯಾ ಸಾಸ್ 1 ಸ್ಪೂನ್ ಹಾಕ್ಲಿಕತ್ತಾಳ. ಉಪ್ಪು ಮೊದ್ಲ ಹಾಕಂಗಿಲ್ರಿ, ಮೊದ್ಲೆಲ್ಲಾ ಸಾಸ್ಗಳು ಹಾಕೋದಿರ್ತದ್ರಿ. ವೆರೈಟಿ ಸಾಸ್ ಹಾಕ್ದಾಗೆ ಅದು ಸೂಪರ್ ಟೇಸ್ಟ್ ಕೊಡ್ತದ. ಈಗ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದ್ಲು. 1-2 ನಿಮಿಷ ತಾಳಸಿದ ಮೇಲೆ ಅದಕ್ಕ ನೆಕ್ಸ್ಟ್ ಟೊಮೆಟೊ ಸಾಸ್ ಹಾಕ್ಬೇಕು. 1 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕಿದ್ಲು. ಈಗ ಇದನ್ನು ಕೂಡ ಹಾಕಿ ಚೆನ್ನಾಗಿ ಕೈ ಆಡ್ಸ್ಕೊಂಡ್ಬಿಡೋಣ ಅಂತ. ಆಮೇಲೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್. ನೀವು ಖಾರ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ಬೋದು. ನಮಗ ಖಾರ ಬಹಳ ಬೇಡ ಅನ್ನೋದಕ್ಕ ನಾವು ಇಷ್ಟೇ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಚಿಲ್ಲಿ ಸಾಸ್ ಹಾಕಿ ಕೈ ಆಡ್ಸಿದ್ಲು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಎಲ್ಲಾ ಸಾಸ್ ಒಳಗೂ ಉಪ್ಪಿರ್ತದ. ಈಗ ಮಕ್ಕಳಿಗೆ ಬೇಕ ಅಂತ ಮಾಡಿದ್ಲನ್ನಲ್ಲ, ಅವ್ರಿಗೆ ಮತ್ ಮೇಲೆ ಒಂದ್ ಸ್ವಲ್ಪ ಅದು ಪಿಜ್ಜಾ ಸಾಸ್ ಇರ್ತದ ಅಥವಾ ಟೊಮೆಟೊ ಸಾಸ್ ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ತಿಂತಾರ ಅವ್ರು. ಈಗ ನೋಡ್ರಿ, ಪಿಜ್ಜಾ ಪಾಸ್ತಾ ಸಾಸ್ ಏನಿರ್ತದಲ್ಲ, ಅದನ್ನು ಕೂಡ ಒಂದ್ ಸ್ವಲ್ಪ ಹಾಕಿ ಕೈ ಆಡಿಸ್ಲಿಕತ್ತಾಳ. ಇವೆಲ್ಲಾ ಐಟಮ್ಸಿಗ್ರಿ ವೆರೈಟಿ ಸಾಸ್ಗಳು ಬೇಕಾಗ್ತದ. ಆಮೇಲೆ ಪಿಜ್ಜಾ ಪಾಸ್ತಾದ ಪೌಡರ್ ಒಂದ್ ಬರ್ತದ್ರಿ, ಅದನ್ನು ಕೂಡ ಹಾಕಿದ್ಲು. ಸೂಪರ್ ಆಗಿ ಟೇಸ್ಟಿ ಆಗಿತ್ತು. ಮೊದ್ಲು 1-2 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕಿದ್ಲು, 2-3 ಸ್ಪೂನು. ಆಮೇಲೆ ಮತ್ತೆ ಒಂದ್ ಸ್ವಲ್ಪ ಹಾಕ್ತಾಳ. ಅಂದ್ರೆ ಫ್ಲೇವರ್ ಟೇಸ್ಟ್ ನೋಡ್ಕೊಂಡು ಅವಳ ಅದನ್ನ ಹಾಕ್ತಾಳ. ಈಗ ಇದನ್ನ ಚಂದಾಗಿ ಕೈ ಆಡ್ಸ್ಕೊಂಡ್ಬಿಡೋಣಂತ. ಇದೇನಿರ್ತದ್ರಿ, ಬಿಸಿದು ತಿನ್ಬೋದು, ಆರಿದ ಮೇಲೂ ಕೂಡ ಅಷ್ಟೇ ಟೇಸ್ಟಿ ಆಗಿರ್ತಿದ್ದು. ಅವಳ ಫ್ರೆಂಡ್ಸ್ ಎಲ್ಲ ಬಹಳ ಇಷ್ಟಪಟ್ಟಿದ್ದನ್ನ ತಿಂದಾರ. ನೀವು ಖಾರ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕ್ಬೋದು. ಹಸಿ ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚು ಹಾಕಿದ್ರೆ ಅದು ಕೂಡ ನಿಮ್ಗ ಫ್ಲೇವರ್ ಚಲೋ ಕೊಡ್ತದ. ಈಗ ಇದಕ್ಕ ಅದೇ ನಾನು ಪಾಸ್ತಾ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದನ್ನ ಹಾಕ್ಲಿಕತ್ತಾಳ. ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡ್ಸ್ಕೊಂಡ್ಬಿಡೋದು ಅದನ್ನ. ಈಗ ಕಲರ್ ನೋಡಿದ್ಲ, ಒಂದ್ ಸ್ವಲ್ಪ ಸಾಸ್ ಕಮ್ಮಿ ಅನಸ್ತ ಅಂತ ಹೇಳಿ ಮತ್ ಇನ್ನೊಂದ್ 2 ಸ್ಪೂನ್ ಅಷ್ಟು ಸಾಸ್ ಹಾಕಿದ್ಲ. ಅದಕ್ಕ ಹಾಕಿ ಚೆನ್ನಾಗಿ ಕೈ ಆಡ್ಸ್ಕೊಂಡ್ಬಿಡೋದು. ಈಗ ನಮಗಂದ್ರ ಅಡಿಗೆ ಮಾಡೋ ರೂಢಿ ಇರ್ತದಲ್ರಿ, ಒಂದೇ ಟೈಮ್ ಹಾಕ್ತಿವಿ. ಆದ್ರ ಮಕ್ಕಳು ಹೊಸದಾಗ್ ಮಾಡ್ತಿರ್ತಾರಲ್ಲ, ಹಂಗಾಗಿ ಅವ್ರಿಗೆ ಐಡಿಯಾ ಇರಂಗಿಲ್ಲ. ಸೊ ನೋಡಿ ಅವಳು ಮತ್ತೆ ಒಂದ್ ಸ್ವಲ್ಪ ಸಾಸ್ಗಳನ್ನ ಹಾಕ್ಲಿಕತ್ತಾಳ. ಈಗ ಅದಕ್ಕ ಅನ್ನ ಏನ್ ಬೇಯಿಸಿಟ್ಟಿತ್ತಲ್ಲ ಅದನ್ನು ಕೂಡ ಹಾಕಿದ್ಲ. ಈಗ ನೋಡ್ರಿ, ನಾ ಹೇಳಿದ್ನಲ್ಲ, ಪಿಜ್ಜಾ ಪಾಸ್ತಾದ ಒಂದು ಪೌಡರ್ ಸಿಗ್ತದ ನಿಮ್ಗೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಕೈ ಆಡ್ಸಿದ್ಲ. ಇದು ಆಪ್ಷನಲ್ ಅದ ರೀ, ಇದನ್ನೇನ್ ಹಾಕ್ಬೇಕಂತ ಏನಿಲ್ಲ. ಇಲ್ಲಂದ್ರೂ ಕೂಡ ನಡೀತದ. ನೀವು ಸಾಸ್ ಒಳಗೆ ಒಂದ್ ಸ್ವಲ್ಪ ಹೆಚ್ಚು ಮಾಡಿದ್ರ ಟೇಸ್ಟ್ ನಿಮಗ ಚೆನ್ನಾಗ್ ಕೊಡ್ತದ. ಈಗ ಇದನ್ನ ಚಂದಾಗಿ ಕೈ ಆಡ್ಸೋಣ ಅಂತ. ಸ್ವಲ್ಪ ಜೋರ್ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ ಇದನ್ನ, ಅವಾಗ ನಿಮ್ಗ ಟೇಸ್ಟ್ ಚಲೋ ಕೊಡ್ತದ.
ಹೆಂಗಿರ್ತಂದ್ರ ಮ್ಯಾಲೆ ಬೆಂದಿರ್ತದ, ಒಳಗ ಐಟಮ್ಸ್ ಕುರು ಕುರು ಆಗಿರ್ತದ. ಅದ ನಿಮಗ ಟೇಸ್ಟ್ ಚಲೋ ಕೊಡ್ತದ. ಟೇಸ್ಟ್ ಚಂದಾಗಿ ಕೈ ಆಡಿಸ್ಬೇಕ್ರಿ. 1-2 ನಿಮಿಷ ಕೈ ಆಡ್ಸಿದ್ರೆ ಸಾಕು, ಚೆನ್ನಾಗ್ ಆಗ್ತದ ಇದು. ಏನಾಗ್ತದ್ರಿ, ಮಳಿ ಹತ್ತಿರ್ತದಲ್ಲ ಅವಾಗ ಏನಾದ್ರೂ ಹೊರಗಿನ್ ತಿನ್ಬೇಕ್ ಅನಸ್ತದ. ಸ್ಟ್ರೀಟ್ ಸೈಡ್ ಅಂದ್ರ ರೋಡ್ ಸೈಡ್ ಇಂದ ಫುಡ್ಗಳು ಎಲ್ಲಾ ತಿನ್ಬೇಕ್ ಅನಸ್ತಿರ್ತದ. ಆದ್ರ ನಾವ್ ಬ್ಯಾಡ ಅಂತ ಹೇಳ್ತೀವಿ. ಆ ಹೊತ್ತಿಗ್ ನಾವ್ ಮನಿ ಒಳಗ ಅವ್ರಿಗ ನಾವಾದ್ರೂ ಮಾಡ್ಕೊಡ್ಬೋದು, ಇಲ್ಲ ಅವ್ರ ಮಾಡ್ತೇನಂದ್ರ ಅವ್ರಿಗಾದ್ರೂ ಮಾಡ್ಲಿಕ್ ಬಿಟ್ರ ಈ ರೀತಿ ಸೂಪರ್ ಆಗಿರೋ ಅಡಿಗೆಗಳು ನಿಮಗ ಸಿಗ್ತಾವ. ಸೊ ರೆಡಿ ಆಯ್ತ್ ನೋಡ್ರಿ ಡಬಲ್ ರೈಸ್. ಇದನ್ನ ಮಸ್ತ್ ಮಾಡಿದ್ಲರಿ. ಖರೆ ನನಗ ಅನ್ಸಿದ್ದಿಲ್ಲ, ನಾನು ಫಸ್ಟ್ ಟೈಮ್ ರೀ ಇದನ್ನ ತಿಂತಿರೋದ. ಹೆಂಗ್ ಆಗ್ತದೋ ಅನ್ಕೊಂಡಿದ್ದೆ. ಮಕ್ಕಳು ಕೂಡ ಇಷ್ಟಪಟ್ರು, ನನಗೂ ಕೂಡ ಇದು ಬಹಳ ಇಷ್ಟ ಆಯ್ತು. ಮ್ಯಾಲೆ ಗಾರ್ನಿಶಿಂಗ್ ನೋಡ್ರಿ ಇನ್ನೊಂದ್ ಸ್ವಲ್ಪ ಕ್ಯಾಬೇಜ್ ಈ ರೀತಿ ಹೆಚ್ಚಿ ಹಾಕಿದ್ವಿ. ಮ್ಯಾಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ರೀ. ಬಹಳ ಖುಷಿ ಆಗ್ತದ ನನಗ. ಇದ ನಮಗ ಕಮ್ಯುನಿಕೇಟ್ ಮಾಡ್ದಂಗ ಇರ್ತದ. ವೆರೈಟಿ ಅಡಿಗೆ ತೋರಿಸ್ಬೇಕ ಅನಸ್ತದ. ಸೊ ನೋಡ್ರಿ, ನನ್ ಮಗಳು ಮಾಡಿದ್ದು ಕೂಡ ಇವತ್ ನಾನ್ ನಿಮ್ಗ ತೋರಿಸ್ಕೊಟ್ಟೇನಿ.